ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿವಾಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತಿಗೆ 14ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ತೇಜೇಶ್ವರ್ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಏನು A1 ಬ್ಲಾಕ್ ಏನಿದೆ ಇದು ಒಂದು ಗೋಡೆ ಮಾದರಿಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಏನಿದೆ ಈ ಒಂದು ನಡುವೆ ಒಂದು ಕನೆಕ್ಷನ್ ಇದೆ, ಒಂದು ಗೋಡೆ ಪತ್ತೆ ಆಗ್ತಾ ಇದೆ ಅನ್ನೋದು ಕೂಡ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಪಕ್ಕದಲ್ಲಿ ಕೂಡ ಇವಾಗ B1 ಏನಿದೆ B1 ನಲ್ಲಿ ಕೂಡ ನಿನ್ನೆ ಬೃಹತ್ ಆಕಾರದ ಒಂದು ಕಲ್ಲು ಕೂಡ ಸಿಕ್ಕಿತ್ತು, ಪ್ರಾಚ್ಯಾವಶೇಷ. ಅದನ್ನು ಕೂಡ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ B1 ನಲ್ಲಿ ಕೂಡ ಇವಾಗ ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಅಂದರೆ ಪಹರೆಗಳನ್ನು ಏನು ಮಾಡ್ಕೊಂಡಿದ್ರು ಆ ಪಹರೆಗಳನ್ನು ಕೂಡ ತೆರವು ಮಾಡಿ ಏಣಿ ಮೂಲಕ ಮಣ್ಣನ್ನು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು A1 ಬ್ಲಾಕ್ ಏನಿದೆ ಈ A1 ಬ್ಲಾಕು ಮತ್ತು A1 ಮತ್ತು A ಬ್ಲಾಕ್ನ ನಡುವೆ ಕನೆಕ್ಷನ್ ಇದೆ. ಈ ಒಂದು ಸಿದ್ದರಬಾವಿಲಿಂದ ಹಿಡಿದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದವರೆಗೂ ಕೂಡ ಕನೆಕ್ಷನ್ ಇದೆ. ಹೀಗಾಗಿ ಇದು ತಳಪಾಯಕ್ಕೆ ಅಂದರೆ ಕೋಟೆ ಆಗಿರ್ಬೋದು, ಈ ರೀತಿ ದೇವಸ್ಥಾನ ಆಗಿರ್ಬೋದು, ಅದರ ತಳಪಾಯಕ್ಕೆ ಉಪಯೋಗಿಸುವಂಥ ವಜ್ರಬಂಡಿ ಕಲ್ಲುಗಳಂತ ಹೇಳ್ತಾರೆ. ಇಂಥ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೇನು ನಿಂತುಕೊಂಡಿದ್ದೇವೆ ಈ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಿ ಪೂರ್ಣವಾಗಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೆಯಲಿದೆ. ಹೀಗಾಗಿ ಸಾಕಷ್ಟು ವೇಗದಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದರಿಂದ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಮುಂದೆ ಯಾವ್ಯಾವ ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿವಾಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತಿಗೆ 14ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ತೇಜೇಶ್ವರ್ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು A1 ಬ್ಲಾಕ್ ಏನಿದೆ ಇದು ಒಂದು ಗೋಡೆ ಮಾದರಿಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಏನಿದೆ ಈ ಒಂದು ನಡುವೆ ಒಂದು ಕನೆಕ್ಷನ್ ಇದೆ, ಒಂದು ಗೋಡೆ ಪತ್ತೆ ಆಗ್ತಾ ಇದೆ ಅನ್ನೋದು ಕೂಡ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಪಕ್ಕದಲ್ಲಿ ಕೂಡ ಇವಾಗ B1 ಏನಿದೆ B1 ನಲ್ಲಿ ಕೂಡ ನಿನ್ನೆ ಬೃಹತ್ ಆಕಾರದ ಒಂದು ಕಲ್ಲು ಕೂಡ ಸಿಕ್ಕಿತ್ತು, ಪ್ರಾಚ್ಯಾವಶೇಷ. ಅದನ್ನು ಕೂಡ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ B1 ನಲ್ಲಿ ಕೂಡ ಇವಾಗ ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಅಂದರೆ ಪಹರೆಗಳನ್ನು ಏನು ಮಾಡ್ಕೊಂಡಿದ್ರು ಆ ಪಹರೆಗಳನ್ನು ಕೂಡ ತೆರವು ಮಾಡಿ ಏಣಿ ಮೂಲಕ ಮಣ್ಣನ್ನು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು A1 ಬ್ಲಾಕ್ ಏನಿದೆ ಈ A1 ಬ್ಲಾಕು ಮತ್ತು A1 ಮತ್ತು A ಬ್ಲಾಕ್ನ ನಡುವೆ ಕನೆಕ್ಷನ್ ಇದೆ. ಈ ಒಂದು ಸಿದ್ದರಬಾವಿಲಿಂದ ಹಿಡಿದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದವರೆಗೂ ಕೂಡ ಕನೆಕ್ಷನ್ ಇದೆ. ಹೀಗಾಗಿ ಇದು ತಳಪಾಯಕ್ಕೆ ಅಂದರೆ ಕೋಟೆ ಆಗಿರ್ಬೋದು, ಈ ರೀತಿ ದೇವಸ್ಥಾನ ಆಗಿರ್ಬೋದು, ಅದರ ತಳಪಾಯಕ್ಕೆ ಉಪಯೋಗಿಸುವಂಥ ವಜ್ರಬಂಡಿ ಕಲ್ಲುಗಳಂತ ಹೇಳ್ತಾರೆ. ಇಂಥ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೇನು ನಿಂತುಕೊಂಡಿದ್ದೇವೆ ಈ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಿ ಪೂರ್ಣವಾಗಿ 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೆಯಲಿದೆ. ಹೀಗಾಗಿ ಸಾಕಷ್ಟು ವೇಗದಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದರಿಂದ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಮುಂದೆ ಯಾವ್ಯಾವ ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿವಾಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು 10x10 ನಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತಿಗೆ 14ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ತೇಜೇಶ್ವರ್ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು
ಒನ್ ಬ್ಲಾಕ್ ಏನಿದೆ ಇದು ಒಂದು ಗೋಡೆ ಮಾದರಿಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ಧರಬಾವಿ ಏನಿದೆ ಈ ಒಂದು ನಡುವೆ ಒಂದು ಕನೆಕ್ಷನ್ ಇದೆ, ಒಂದು ಗೋಡೆ ಪತ್ತೆ ಆಗ್ತಾ ಇದೆ ಅನ್ನೋದು ಕೂಡ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಪಕ್ಕದಲ್ಲಿ ಕೂಡ ಇವಾಗ B1 ಏನಿದೆ, B1 ನಲ್ಲಿ ಕೂಡ ನಿನ್ನೆ ಬೃಹತ್ ಆಕಾರದ ಒಂದು ಕಲ್ಲು ಕೂಡ ಸಿಕ್ಕಿತ್ತು, ಪ್ರಾಚ್ಯಾವಶೇಷ. ಅದನ್ನು ಕೂಡ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ B1 ನಲ್ಲಿ ಕೂಡ ಇವಾಗ ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಅಂದರೆ ಪಹರೆಗಳನ್ನು ಏನು ಮಾಡ್ಕೊಂಡಿದ್ರು ಆ ಪಹರೆಗಳನ್ನು ಕೂಡ ತೆರವು ಮಾಡಿ ಏಣಿ ಮೂಲಕ ಮಣ್ಣನ್ನು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು A1 ಬ್ಲಾಕ್ ಏನಿದೆ, ಈ A1 ಬ್ಲಾಕು ಮತ್ತು A1 ಮತ್ತು A ಬ್ಲಾಕ್ನ ನಡುವೆ ಕನೆಕ್ಷನ್ ಇದೆ. ಈ ಒಂದು ಸಿದ್ದರಬಾವಿಲಿಂದ ಹಿಡಿದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದವರೆಗೂ ಕೂಡ ಕನೆಕ್ಷನ್ ಇದೆ. ಹೀಗಾಗಿ ಇದು ತಳಪಾಯಕ್ಕೆ ಅಂದರೆ ಕೋಟೆ ಆಗಿರ್ಬೋದು, ಈ ರೀತಿ ದೇವಸ್ಥಾನ ಆಗಿರ್ಬೋದು, ಅದರ ತಳಪಾಯಕ್ಕೆ ಉಪಯೋಗಿಸುವಂಥ ವಜ್ರಬಂಡಿ ಕಲ್ಲುಗಳಂತ ಹೇಳ್ತಾರೆ. ಇಂಥ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೇನು ನಿಂತುಕೊಂಡಿದ್ದೇವೆ ಈ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಿ ಪೂರ್ಣವಾಗಿ 10/10 ಕೂಡ ಉತ್ಖನನ ಕಾರ್ಯ ನಡೆಯಲಿದೆ. ಹೀಗಾಗಿ ಸಾಕಷ್ಟು ವೇಗದಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಮುಂದೆ ಯಾವ್ಯಾವ ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿವಾಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು 10/10 ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತಿಗೆ 14ನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ತೇಜೇಶ್ವರ್ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು A1 ಬ್ಲಾಕ್ ಏನಿದೆ ಇದು ಒಂದು ಗೋಡೆ ಮಾದರಿಯಲ್ಲಿ ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ಧರಬಾವಿ ಏನಿದೆ ಈ ಒಂದು ನಡುವೆ ಒಂದು ಕನೆಕ್ಷನ್ ಇದೆ, ಒಂದು ಗೋಡೆ ಪತ್ತೆ ಆಗ್ತಾ ಇದೆ ಅನ್ನೋದು ಕೂಡ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಪಕ್ಕದಲ್ಲಿ ಕೂಡ ಇವಾಗ B1 ಏನಿದೆ, B1 ನಲ್ಲಿ ಕೂಡ ನಿನ್ನೆ ಬೃಹತ್ ಆಕಾರದ ಒಂದು ಕಲ್ಲು ಕೂಡ ಸಿಕ್ಕಿತ್ತು, ಪ್ರಾಚ್ಯಾವಶೇಷ. ಅದನ್ನು ಕೂಡ ತೆರವು ಮಾಡುವಂಥ ಕೆಲಸ ಕೂಡ ಇಲ್ಲಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ B1 ನಲ್ಲಿ ಕೂಡ ಇವಾಗ ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಅಂದರೆ ಪಹರೆಗಳನ್ನು ಏನು ಮಾಡ್ಕೊಂಡಿದ್ರು ಆ ಪಹರೆಗಳನ್ನು ಕೂಡ ತೆರವು ಮಾಡಿ ಏಣಿ ಮೂಲಕ ಮಣ್ಣನ್ನು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು A1 ಬ್ಲಾಕ್ ಏನಿದೆ, ಈ A1 ಬ್ಲಾಕು ಮತ್ತು A1 ಮತ್ತು A ಬ್ಲಾಕ್ನ ನಡುವೆ ಕನೆಕ್ಷನ್ ಇದೆ. ಈ ಒಂದು ಸಿದ್ದರಬಾವಿಲಿಂದ ಹಿಡಿದು ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದವರೆಗೂ ಕೂಡ ಕನೆಕ್ಷನ್ ಇದೆ. ಹೀಗಾಗಿ ಇದು ತಳಪಾಯಕ್ಕೆ ಅಂದರೆ ಕೋಟೆ ಆಗಿರ್ಬೋದು, ಈ ರೀತಿ ದೇವಸ್ಥಾನ ಆಗಿರ್ಬೋದು, ಅದರ ತಳಪಾಯಕ್ಕೆ ಉಪಯೋಗಿಸುವಂಥ ವಜ್ರಬಂಡಿ ಕಲ್ಲುಗಳಂತ ಹೇಳ್ತಾರೆ. ಇಂಥ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೇನು ನಿಂತುಕೊಂಡಿದ್ದೇವೆ ಈ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಿ ಪೂರ್ಣವಾಗಿ 10/10 ಕೂಡ ಉತ್ಖನನ ಕಾರ್ಯ ನಡೆಯಲಿದೆ. ಹೀಗಾಗಿ ಸಾಕಷ್ಟು ವೇಗದಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಮುಂದೆ ಯಾವ್ಯಾವ ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.